ಸರ್, ಈಗ ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ 3 ಸಚಿವರು ಒತ್ತಡ ಹಾಕಿದ್ರು ಅಂತೇಳಿ SPPನ ಚೇಂಜ್ ಮಾಡಕ್ಕೆ ನಿರ್ಧಾರ ಮಾಡಿದ್ದಾರೆ ಸರ್. ನೋಡಿ, ಒಂದು ಕ್ರಿಮಿನಲ್ ಕೇಸ್ ಆದಾಗ, ಮರ್ಡರ್ ಆದಾಗ ಯಾರೂ ಕೂಡ ಒತ್ತಡ ಹಾಕ್ತಕ್ಕಂಥ ಕೆಲಸ ಮಾಡಬಾರ್ದು. ಮಾಡಿದರೆ ಮರ್ಡರ್ ಮಾಡಿದವ್ರಿಗಿಂತಲೂ ಹೆಚ್ಚು ಪಾಪ ಅವ್ರಿಗೆ ಬರ್ತದೆ. ಅದಕ್ಕಾಗಿ ಅಂಥ ಕೆಲಸ ಮಾಡಬಾರ್ದು. ಮುಖ್ಯಮಂತ್ರಿಗಳು ಯಾರ ಒತ್ತಡಕ್ಕೂ ಮಣಿದೇನೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು, ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು, ನೊಂದ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಪರಿಹಾರ ಸಿಗಬೇಕು, ಮತ್ತು ಒಂದು ಆ ಮಕ್ಕಳು ಬದುಕಲಿಕ್ಕೆ ಒಂದು ಉದ್ಯೋಗ ಕೂಡ ಕೊಡಬೇಕು. ಸರ್, ಈಗ ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ 3 ಸಚಿವರು ಒತ್ತಡ ಹಾಕಿದ್ರು ಅಂತೇಳಿ SPPನ ಚೇಂಜ್ ಮಾಡಕ್ಕೆ ನಿರ್ಧಾರ ಮಾಡಿದ್ದಾರೆ ಸರ್. ನೋಡಿ, ಒಂದು ಕ್ರಿಮಿನಲ್ ಕೇಸ್ ಆದಾಗ, ಮರ್ಡರ್ ಆದಾಗ ಯಾರೂ ಕೂಡ ಒತ್ತಡ ಹಾಕ್ತಕ್ಕಂಥ ಕೆಲಸ ಮಾಡಬಾರ್ದು. ಮಾಡಿದರೆ ಮರ್ಡರ್ ಮಾಡಿದವ್ರಿಗಿಂತಲೂ ಹೆಚ್ಚು ಪಾಪ ಅವ್ರಿಗೆ ಬರ್ತದೆ. ಅದಕ್ಕಾಗಿ ಅಂಥ ಕೆಲಸ ಮಾಡಬಾರ್ದು. ಮುಖ್ಯಮಂತ್ರಿಗಳು ಯಾರ ಒತ್ತಡಕ್ಕೂ ಮಣಿದೇನೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು, ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು, ನೊಂದ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಪರಿಹಾರ ಸಿಗಬೇಕು, ಮತ್ತು ಒಂದು ಆ ಮಕ್ಕಳು ಬದುಕಲಿಕ್ಕೆ ಒಂದು ಉದ್ಯೋಗ ಕೂಡ ಕೊಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.